ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸೂತ್ರ ವಾಕ್ಯಂ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಬಜೆಟ್ ಏನು, ಸ್ಟೋರಿ ಏನು, ಕಲೆಕ್ಷನ್ ಏನು, ಹಾಗೆಯೇ ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಏನು, ಹಾಗೆಯೇ ಈ ಮೂವಿಯ ಆ್ಯಕ್ಟರ್ಸ್ಗಳಿರೋರು, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಜುಲೈ 11, 2025 ಬಿಡುಗಡೆಯಾಗಿದೆ. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 112 ನಿಮಿಷಗಳ ಕಾಲ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಇಜುನ್ ಜೋಸೆಫ್, ಹಾಗೆಯೇ ಈ ಪ್ರೊಡ್ಯೂಸರ್ ಬೈ ಶ್ರೀಕಾಂತ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಸಿನೆತಾಮ್ ಚಾಕೋ, ದೀಪಕ್, ಶ್ರೀಕಾಂತ್, ಶ್ರೀಜಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ 8.5 ಕೋಟಿ ಕಲೆಕ್ಷನನ್ನು ಮಾಡಿದೆ. ಹಾಗೆಯೇ ಬಜೆಟ್ ನೋಡೋದಾದರೆ 1.5 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಹಲವಾರು ಆ್ಯಕ್ಟರ್ಸ್ಗಳು ತುಂಬ ಅದ್ಭುತವಾಗಿ ನಟನೆ ಮಾಡಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಸಿನೆತಾಮ್ ಚಾಕೋ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಪೊಲೀಸ್ ಕ್ಯಾರೆಕ್ಟರ್ನು ಪ್ಲೇ ಮಾಡಿದ್ದಾರೆ ಅಂತ ಹೇಳಬಹುದು ಮೂವಿಯಲ್ಲಿ. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಸಿನೆತಾಮ್ ಚಾಕೋ ಅವರು ಜೋಸೆಫ್ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ಜೋಸೆಫು ಒಂದು ಪೊಲೀಸ್ ಆಫೀಸರ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಜೋಸೆಫ್ ಏನು ಮಾಡ್ತಾರೆ ಅಂದರೆ ಅವರ ಕಾಲೇಜಲ್ಲಿ ಒಂದು ಸ್ಕೂಲ್ಗಳಿಗೆ ಅಟೆಂಡನ್ನು ಮಾಡ್ತಾರೆ. ಹಾಗೆಯೇ ಅವರ ಒಂದು ಸ್ಟೂಡೆಂಟ್ಗಳಿಗೆ ಯಾವ ರೀತಿ ಒಂದು ಕರ್ತವ್ಯಗಳನ್ನು ನಿರ್ವಹಿಸಬೇಕು, ಹಾಗೆಯೇ ಯಾವುದೇ ಒಂದು ಮಾದಕ ವಸ್ತುಗಳ ಚಟಗಳಿಗೆ ಬಲಿಯಾಗಬಾರ್ದು, ಹಾಗೆಯೇ ಒಳ್ಳೊಳ್ಳೆ ಪಾಠಗಳನ್ನು ಹೋಗಿ ಅವರು ಹೇಳ್ತಾ ಇರ್ತಾರೆ ಸ್ಟೂಡೆಂಟ್ಗಳಿಗೆ. ಹಾಗೆಯೇ ಸ್ಟೂಡೆಂಟ್ ಕೂಡ ಚೆನ್ನಾಗಿ ಕಲ್ತ್ಕೊಂಡು ಅದ್ರ ಬಗ್ಗೆ ತಿಳ್ಕೊತಾ ಇರ್ತಾರೆ. ಹಾಗೆಯೇ ಸ್ಟೂಡೆಂಟ್ಗಳು ಕೂಡ ಪ್ರಿಪೇರಿಂಗನ್ನು ಮಾಡ್ತಿರುವ ಸಂದರ್ಭದಲ್ಲಿ ಟೀಚರ್ ಕೂಡ ತುಂಬ ಜೋಸೆಫ್ಗೆ ತುಂಬ ಇಷ್ಟಪಡ್ತಾ ಇರ್ತಾರೆ. ಅಲ್ಲಿ ಟೀಚರು ಜೋಸೆಫ್ನ ಇಷ್ಟಪಡ್ತಿರೋ ಜೋಸೆಫ್ಗೂ ಕೂಡ ಗೊತ್ತಾಗುತ್ತೆ. ಹಾಗೆಯೇ ಜೋಸೆಫ್ ಕೂಡ ಇಷ್ಟಪಡ್ತಾ ಇರ್ತಾರೆ. ಹಾಗೆಯೇ ಅವರ ಸ್ಕೂಲಿರೋರಿಗೆಲ್ಲ ಗೊತ್ತಾಗೋಗಿ ಅವರ ಹುಡುಗಿ ತಂದೆ ತಾಯಿಗೂ ಕೂಡ ಗೊತ್ತಾಗೋಗುತ್ತೆ. ಜೋಸೆಫ್ ಅನ್ನೋ ವ್ಯಕ್ತಿ ಪೊಲೀಸ್ ಆಫೀಸರು, ಅವರು ನಿಮ್ಮ ಹುಡುಗಿನ ಲವ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಗೊತ್ತಾದಾಗ ಅವ್ರ ತಂದೆ ತಾಯಿನೂ ಕೂಡ, ಹುಡುಗಿ ತಂದೆ ತಾಯಿ ಅವರ ಹತ್ರ ಹೋಗಿ ನಮ್ಮ ಹುಡುಗಿನ ಬಿಟ್ಬಿಡಿ, ನಾವು ಬೇರೆ ಕಡೆ ಹುಡುಗನ ಮದುವೆ ಆಗ್ತಾಯಿದ್ದೀವಿ ಅಂತೇನೇನೋ ಹೇಳ್ತಾರೆ. ಆದರೆ ಕೂಡ ಜೋಸೆಫ್ ಕೇಳೋದಿಲ್ಲ. ಹಾಗೆಯೇ ಅವರನ್ನು ಕರ್ಕೊಂಡೋಗಿ ಅದೇ ಇಮಿಡಿಯೇಟ್ಲಿ ಮದುವೆ ಕೂಡ ಮಾಡ್ಕೋತಾರೆ. ಹಾಗೆಯೇ ಜೋಸೆಫ್ನ ಅವರ ತಂದೆ ತಾಯಿನೂ ಕೂಡ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ. ಹಾಗೆಯೇ ಜೋಸೆಫ್ ಕೂಡ ಹುಡುಗಿ ತಂದೆ ತಾಯಿಗೆ ಇಷ್ಟ ಆಗ್ತಾರೆ. ಹಾಗೆಯೇ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.